ಗೊತ್ತಾಯ್ತು ನಿಮಗೆ? ರಾಜಣ್ಣನಿಗೆ ಈ ಕಾರ್ಯಕ್ರಮ ನೋಡಿ ಬಹಳ ಪ್ರೀತಿ. ಈ ಕಾರ್ಯಕ್ರಮದ ಮೇಲೆ ಯಾಕೆ ಗೊತ್ತಾ? ಬಡವರು ಅನ್ನ ಉಣ್ತಾರಲ್ಲ, ಎಲ್ಲರ ಮನೆಯಲ್ಲೂ ಅನ್ನ ಮಾಡ್ತಾರಲ್ಲ. ಈಗ 10 kg ಮಾಡಿದ್ದೀವಿ, 5+5 10 kg ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಾಡಿದಾಗ ರಾಜಣ್ಣ ಸಲಹೆ ಕೊಟ್ಟರು. ಏನಂತ ನೋಡಿ ಸರ್, ಅನೇಕ ಜನ ಮಕ್ಕಳು ಚಪ್ಪಲಿ ಇಲ್ಲದೆ ಬರ್ತಾರೆ ಸ್ಕೂಲ್ಗೆ ಚಪ್ಪಲಿ ಇಲ್ಲದೆ ಬರ್ತಾರೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದಾಗ ಚಪ್ಪಲಿ ಇಲ್ಲದಿದ್ದಾಗ ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಹೋದಾಗ ಚಪ್ಪಲಿ ಹಾಕೊಂಡದು. ಅಲ್ಲಿವರೆಗೆ ಬರೀ ಕಾಲಿನಲ್ಲೇ ನಡೀತಾ ಇದೆ. ಹೈಸ್ಕೂಲ್ ಸೆಕೆಂಡ್ ಇಯರ್ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು, ಚಪ್ಪಲಿ ಅಂಗಡಿ. ಆ ಚಪ್ಪಲಿ ಅಂಗಡಿ ಹೊಲಿಸ್ಕೊಂಡು ಟೈರ್ ಚಪ್ಪಲಿ, ಅದು ಏನು 3 ವರ್ಷ ಆದರೂ ಅರಿಲೇ ಒಂದು ಹೊತ್ತಿಗೆ ಎಸ್ಬಿಟ್ಟೈತೆ ನಾನು ಕೊನೆಗೆ PUC ಹೋದ್ಮೇಲೆ. ಅಂತ ಚಪ್ಪಲಿ ಇದ್ದದು. ಅದಕ್ಕೆ ರಾಜಣ್ಣ ಹೇಳಿದ್ರು, ಬಹಳ ಜನ ನೀವು ಶ್ರೀಮಂತರ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಟೈ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇವರು ಪಾಪ ಬಡವರ ಮಕ್ಕಳು ಅವರು ಶಾಲೆಗೆ ಬರ್ಬೇಕಾದ್ರೆ ಕಷ್ಟ. ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇರಲ್ಲ. ಈಗ ನಾವೆಲ್ಲ ತಂಗಳು ಉಣ್ಕೊಂಡು ಬರೀವು. ತಂಗಳು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಜ್ಜಿಗೆ ಕಲಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ದವು, ಶಾಲೆಗೆ ಹೋಗ್ತಿದ್ದವು. ಬಡವ್ರ ಮಕ್ಕಳು ಪರಿಕಾಲ್ನಲ್ಲಿ ಬರ್ತಾರೆ. ಅವರಿಗೆ ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಭಾಗ್ಯ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟವರು ರಾಜಣ್ಣ. ನಾನು ನೆಕ್ಸ್ಟ್ ಇಯರ್ ಬಜೆಟ್ ಮಂಡಿಸುವಾಗ ಅದನ್ನ ಘೋಷಣೆ ಮಾಡಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಡವರ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಆ ಕಾಳಜಿ ಇರೋರು ಮಾತ್ರ ಇಂಥ ಸಲಹೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಬಡವರ ಬಗ್ಗೆ ಸಲಹೆ ಕೊಡಕ್ಕೆ. ಅದಕ್ಕೆ ಆಮೇಲೆ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಡ ಇತ್ತು. ನಾನು ಕೂಡ ತೀರ್ಮಾನ ಮಾಡಿದೆ ಸಾಲ ಮನ್ನಾ ಮಾಡಬೇಕು ಅಂತ. ಆಗ ರಾಜಣ್ಣನ ಕೇಳಿದೆ, DCC ಬ್ಯಾಂಕ್ ಅಧ್ಯಕ್ಷ, ಏನಪ್ಪಾ ರಾಜಣ್ಣ, ಅಪೆಕ್ಸ್ ಬ್ಯಾಂಕ್ DCC ಬ್ಯಾಂಕ್? ಎರಡೂವೆ. ರಾಜಣ್ಣನ ಕೇಳಿದೆ, ನೋಡಪ್ಪ ರಾಜಣ್ಣ, 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಬೇಕು ಅಂತ ಇದ್ದೀನಿ, ಏನ್ ಮಾಡಬೇಕು ಅಂತ ಕೇಳಿದೆ. ಮಾಡಿ ಅಂತ ಹೇಳಿ ಅದನ್ನೆಲ್ಲ ವಿವರಣೆ ಕೊಟ್ಟದ್ದು ರಾಜಣ್ಣ. ಇಲ್ಲವರೆ ಸಾಲ ಮನ್ನಾ ಮಾಡಕ್ಕೆ ಕಷ್ಟ ಆಯ್ತಿತ್ತು.